ನಮಸ್ಕಾರ, ನೀವು ನೋಡುತ್ತಿರುವುದು ರಾಯಚೂರು ನ್ಯೂಸ್ 007ಗೆ ಸ್ವಾಗತ. 35ನೇ ವರ್ಷದ ರಾಜೀವ್ ಗಾಂಧಿ ಜ್ಯೋತಿ ಸದ್ಭಾವನಾ ಯಾತ್ರೆ ಆಗಸ್ಟ್ 9ರಿಂದ ಆರಂಭ. ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ ಸ್ಮರಣಾರ್ಥ ಹಾಗೂ ದೇಶದ ಏಕತೆ, ಸಹೋದರತ್ವ ಮತ್ತು ಸದ್ಭಾವನೆಯ ಸಂದೇಶ ಸಾರುವ 35ನೇ ವರ್ಷದ ರಾಜೀವ್ ಜ್ಯೋತಿ ಸದ್ಭಾವನಾ ಯಾತ್ರೆ ಆಗಸ್ಟ್ 9ರಂದು ತಮಿಳುನಾಡಿನ ಶ್ರೀ ಪೆರಂಬದೂರಿನಿಂದ ಆರಂಭವಾಗಲಿದೆ. ಆಗಸ್ಟ್ 9ರಂದು ಬೆಳಗ್ಗೆ 9 ಗಂಟೆಗೆ ಶ್ರೀ ಪೆರಂಬದೂರಿನಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ವಿವಿಧ ರಾಜ್ಯಗಳ ಪ್ರತಿನಿಧಿಗಳ ಸಮ್ಮುಖದಲ್ಲಿ ಜ್ಯೋತಿ ಯಾತ್ರೆಗೆ ಚಾಲನೆ ನೀಡಲಾಗುವುದು. ಕರ್ನಾಟಕ ಸೇರಿದಂತೆ ತಮಿಳುನಾಡು, ತೆಲಂಗಾಣ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಹರಿಯಾಣ ರಾಜ್ಯಗಳ ವಿವಿಧ ನಗರಗಳ ಮೂಲಕ ಯಾತ್ರೆ ಸಾಗಲಿದೆ. ಕರ್ನಾಟಕದಿಂದ ಸುಮಾರು 150 ಕಾಂಗ್ರೆಸ್ ಕಾರ್ಯಕರ್ತರು ಯಾತ್ರೆಯಲ್ಲಿ ಪಾಲ್ಗೊಳ್ಳಲಿದ್ದು, ಆಗಸ್ಟ್ 20ರಂದು ನವದೆಹಲಿಯ ವೀರಭೂಮಿಗೆ ತಲುಪಲಿದ್ದಾರೆ. ಆಗಸ್ಟ್ 19ರಂದು ನವದೆಹಲಿಯ 24 ಅಕ್ಬರ್ ರಸ್ತೆಯಲ್ಲಿ ಜ್ಯೋತಿಯನ್ನು ಸ್ವೀಕರಿಸುವ ಕಾರ್ಯಕ್ರಮ ನಡೆಯಲಿದೆ. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ವಾದ್ರಾ ಸೇರಿದಂತೆ ಹಲವು ರಾಷ್ಟ್ರೀಯ ನಾಯಕರು ಭಾಗವಹಿಸಲಿದ್ದಾರೆ. ರಾಜೀವ್ ಜ್ಯೋತಿ ಯಾತ್ರಾ ಸಮಿತಿಯು ದೇಶದ ಏಕತೆ, ಶಾಂತಿ, ಸಹೋದರತ್ವ ಹಾಗೂ ಭಯೋತ್ಪಾದನೆ ವಿರುದ್ಧ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಯಾತ್ರೆ ಹಮ್ಮಿಕೊಂಡಿದೆ. ರಾಜೀವ್ ಗಾಂಧಿ ಅವರು ರಾಷ್ಟ್ರ ನಿರ್ಮಾಣ ಮತ್ತು ದೇಶದ ಏಕತೆ ಬಲಪಡಿಸಲು ನೀಡಿದ ಕೊಡುಗೆಗಳನ್ನು ಜನರಿಗೆ ತಿಳಿಸುವುದೇ ಯಾತ್ರೆಯ ಪ್ರಮುಖ ಉದ್ದೇಶವಾಗಿದೆ. ನಮಗೆ ಶಾಂತಿ ಬೇಕು, ವಿಶ್ವ ಶಾಂತಿಗಾಗಿ ಪ್ರಾರ್ಥಿಸೋಣ ಎಂಬ ಸಂದೇಶದೊಂದಿಗೆ ಯಾತ್ರೆ ಸಾಗಲಿದೆ ಎಂದು ಸಮಿತಿ ತಿಳಿಸಿದೆ. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಬಸವರಾಜ್ ಇಟಗಿ, ಸೈಯದ್ ಮೊಸಿನ್, ರಾಜೀವ್ ಗಾಂಧಿ ಸದ್ಭಾವನಾ ಯಾತ್ರಾ ನ್ಯಾಷನಲ್ ವೈಸ್ ಪ್ರೆಸಿಡೆಂಟ್ ಸೈಯದ್ ಉಮರ್ ಫಾರೂಕ್, ಕರ್ನಾಟಕ ಸ್ಟೇಟ್ ವೈಸ್ ಪ್ರೆಸಿಡೆಂಟ್ ರಾಜೀವ್ ಗಾಂಧಿ ಸದ್ಭಾವನಾ ಯಾತ್ರಾ ಸಮಿತಿ ಮುಖಂಡ ಆರ್ ದೊರೈವೆಲು, ಕೆಪಿಸಿಸಿ ಕಾರ್ಮಿಕ ಘಟಕದ ಅಧ್ಯಕ್ಷ ಪುಟ್ಟಸ್ವಾಮಿ ಗೌಡ ಹಾಗೂ ಐಎನ್ಟಿಯುಸಿ ಅಧ್ಯಕ್ಷೆ ಲಕ್ಷ್ಮೀ ವೆಂಕಟೇಶ್ ಅವರು ಭಾಗವಹಿಸಿದರು. ಈ ನೇತೃತ್ವವನ್ನು ಸೈಯದ್ ಮೊಸಿನ್ ಅವರು ವಹಿಸಿ ಈ ಕಾರ್ಯಕ್ರಮವನ್ನು ನಗರದಲ್ಲಿ ಆಯೋಜಿಸಿ ಅದ್ದೂರಿಯಾಗಿ ಸ್ವಾಗತಿಸಿಕೊಂಡರು. ನಂತರ ಕಾರ್ಯಕ್ರಮ ಮುಕ್ತಾಯವಾದ ನಂತರ ಯಾತ್ರೆಯನ್ನ ಮುಂದಿನ ನಗರಕ್ಕೆ ಬೀಳ್ಕೊಡುಗೆ ಮಾಡಲಾಯಿತು. ಟೆರರಿಸಂ ಅಂತ ಸ್ಟಾರ್ಟ್ ಮಾಡಿ ಅಲ್ಲಿಂದ ಹೊರಟು ಕೆಪಿಸಿಸಿ ಕರ್ನಾಟಕ ಬ್ಯಾಂಗ್ಳೂರು ಕೆಪಿಸಿಸಿಗೆ ಬಂದು ಅಲ್ಲಿ ಹರಿಪ್ರಸಾದ್ ಅವರು ರಿಸೀವ್ ಮಾಡ್ಕೊಂಡು ಅಲ್ಲಿಂದ ಕಳಿಸ್ಕೊಟ್ಟಿದ್ದಾರೆ. ಅಲ್ಲಿಂದ ನಾವು ತುಮಕೂರು, ಸಿರಾ ಮತ್ತು ಹಿರಿಯೂರು, ಚಿತ್ರದುರ್ಗ ಬಂದು ಚಿತ್ರದುರ್ಗದಿಂದ ಇವಾಗ ರಾಯಚೂರಿಗೆ ಬಂದಿದ್ದೀವಿ. ರಾಯಚೂರಿಂದ ತೆಲಂಗಾಣ ಹೋಗ್ತೀವಿ, ಮಟ್ಕಲ್, ನಾರಾಯಣಪೇಟೆ ಹೋಗಿ ನಾರಾಯಣಪೇಟೆಯಿಂದ ಹೈದ್ರಾಬಾದ್ ಹೋಗ್ತೀವಿ. ಹೈದ್ರಾಬಾದಿಂದ ನಿಜಾಮಾಬಾದ್, ನಿರ್ಮಲ್, ಆದಿಲಾಬಾದ್ ಮತ್ತು ಬೇತುಲ್, ನಾಗ್ಪುರ್ ಮತ್ತು ನ್ಯೂ ಡೆಲ್ಲಿ ಹೋಗಿ ಸೇರ್ತೀವಿ. ನ್ಯೂ ಡೆಲ್ಲಿಯಲ್ಲಿ ಹೋಗಿ ಈ ಜ್ಯೋತಿಯನ್ನು ಇಟ್ಟು ಪ್ರೇಯರ್ ಮಾಡ್ತೀವಿ. ಏನಂತ ಹೇಳಿದ್ರೆ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆ ಇಟ್ಟು ಅಲ್ಲಿ ಪ್ರೇಯರ್ ಮಾಡ್ತೀವಿ. ಉಗ್ರಗಾಮಿಗಳು ಇರಬಾರ್ದು, ದೇಶದಲ್ಲಿ ಶಾಂತಿ ಇರಬೇಕು ಅಂತ ಹೇಳಿ ಪ್ರೇಯರ್ ಮಾಡಿ ಅಲ್ಲಿಂದ ಮುಕ್ತಾಯ ಮಾಡ್ತೀವಿ. अस्सलाम वालेकुम, नमस्कार। मैं शुक्रिया अदा करता हूँ हमारे डीसीसी प्रेसिडेंट बसवराज इटगी साहब का कि आपने आज रायचूर कांग्रेस के तौर से आपने इस मशाल को रिसीव किया रायचूर में। मैं बहुत बहुत शुक्रिया करता हूँ साहब का, और आप सभी लोगों का रायचूर में जो आप शामिल हुए, मैडम का, हमारे महिला विंग सभी का, दोराई साहब का कि उन्होंने एक नौजवान को मौका दिया इस कमेटी का हिस्सा बनने के लिए। और ये जो मशाल के एक इतिहास है, 35 साल से दोराई साहब और ये यात्रा के पूरे यात्री इसको अंजाम देते आ रहे हैं। बहुत मुश्किल की चीज़ है, आसान नहीं है कि आप 30-35 साल पूरे देश का सफ़र तय करें, वो भी 12 दिन में। और आपने जो न्यू ब्लड को जो आपने एक मौका दिया है, इसमें हमें भी मौका मिलता है कि राजीव गांधी जो हमारे सबसे यंगेस्ट प्राइम मिनिस्टर थे, 40 साल की उम्र में वो हमारे देश के प्रधानमंत्री बने। उनके बहुत बहुत खिदमत है। 18 इयर्स जो वोटिंग राइट्स नौजवानों को मिली, राजीव गांधी ने वो दिया। टेलीकॉम इंडस्ट्री जो आईटी रेवोल्यूशन जो एक इंडिया में आया, राजीव गांधी जी ने दिया। पंचायत राज उन्हीं की देन है। तो एक मौका मिलता है कि हमें भी एक हमारे यंग प्राइम मिनिस्टर को याद करें, उनके नक्शे कदम पे चले, उनके कुर्बानियों को याद करें। तो मैं बहुत बहुत शुक्रिया अदा करना चाहता हूँ। और इसी आपके मीडिया के थ्रू मैं एक पूरे नौजवानों को मैं एक अपील करना चाहता हूँ कि ये साल और आगे बढ़ चढ़ के आप नौजवान ये यात्रा का हिस्सा बने, सो वी अंडरस्टैंड व्हाट आर द सैक्रिफाइसेस फॉर द कंट्री, फॉर द नेशन। थैंक यू सो मच, शुक्रिया। साउंड ಇಲ್ಲ ಬಾಕ್ಸ್ ವರ್ಷದ
ರಾಜೀವ್ ಗಾಂಧಿ ಅವರ ಸದ್ಭಾವನಾ ಯಾತ್ರಾ ಅಂಗವಾಗಿ ಇವತ್ತು ರಾಯಚೂರು ಜಿಲ್ಲೆಗೆ ಆಗಮಿಸಿದಂಥ ನಮ್ಮ ಎಲ್ಲ ಹಿರಿಯ ನಾಯಕರಾದಂಥ ಶ್ರೀ ದೊರೈ ವೇಲು ಸಾಹೇಬರೇ ಹಾಗೂ ನಮ್ಮ ಕ್ಷೇತ್ರದ ಮಾಜಿ ಶಾಸಕರಾದಂಥ ಯಾಸಿನ್ ಸಾಹೇಬ್ರವರ ಪುತ್ರರು ಹಾಗೂ ಮಿತ್ರರಾದಂಥ ಮೋಹಸಿನ್ ಸಾಹೇಬ್ರೆ ಅವರು ಕೂಡ ಈ ಕಮಿಟಿಯ ಮೆಂಬರ್ ಇದ್ದಾರೆ. ಅದು ಅಲ್ಲದೆ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ವೇಲು ಸಾಹೇಬ್ರ ಜೊತೆ ಬಂದಂಥ ಎಲ್ಲ ಮುಖಂಡರೇ ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರೇ, ಈಗ ನಾವು ಶ್ರೀ ಪೆರಂಬದೂರಿನಿಂದ ಸುಮಾರು 35 ವರ್ಷದಿಂದ ಸನ್ಮಾನ್ಯ ಶ್ರೀ ಸತತವಾಗಿ ವೇಲು ಸಾಹೇಬರವರ ನೇತೃತ್ವದಲ್ಲಿ ನಾವು ಏನಪ್ಪ ಶ್ರೀ ಪೆರಂಬದೂರಿನಿಂದ ಡೆಲ್ಲಿವರೆಗೆ ಈ ಸದ್ಭಾವನೆ ಯಾತ್ರೆಯನ್ನು ಅವರು ಯಶಸ್ವಿಯಾಗಿ ಕೈಗೊಳ್ತಾ ಇದ್ದಾರೆ. ಅವ್ರು ಎಷ್ಟೇ ಕಷ್ಟ ಇದ್ರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಅವರು ತಮ್ಮ ಸಮಯವನ್ನು ಮೀಸಲಿಟ್ಟು ಅವರು ರಾಜೀವ್ ಗಾಂಧಿ ಅವರ ನೆನಪಿಗಾಗಿ ಇವತ್ತು ಏನಪ್ಪ ಅಂದ್ರೆ ಇಷ್ಟೆಲ್ಲ ಕಷ್ಟಪಡ್ತದೆ. ಅವ್ರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಒಪ್ಪಿಸ್ಬೇಕಾಗ್ತದೆ. ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ರಾಜೀವ್ ಗಾಂಧಿ ಅವರ ಹೆಸರು ಉಳಿಸ್ತಕ್ಕಂಥ ಕೆಲಸ ಮತ್ತು ಕಾಂಗ್ರೆಸ್ ಪಕ್ಷದ ಉನ್ನತಿಗಾಗಿ ನಾವೆಲ್ಲರೂ ಕೆಲಸ ಮಾಡ್ಬೇಕಂತಕ್ಕಂಥ ಒಂದು ಮನೋಭಾವ ಇಟ್ಕೊಂಡು ಇವತ್ತು ಇಡೀ ದೇಶಾದ್ಯಂತ ಈ ಸದ್ಭಾವನೆ ಯಾತ್ರೆಯನ್ನ ಮುಂದುವರಿಸ್ತಾ ಇದ್ದಾರೆ. ಈ ಬಂದಂತ ಎಲ್ಲ ಆ ಸದ್ಭಾವದಲ್ಲಿ ಭಾಗಿಯಾದಂತ ಎಲ್ಲ ನಮ್ಮ ತಾಯಂದಿರು, ಅಕ್ಕ ತಂಗಿಯರು ಎಲ್ಲರಿಗೂ ಕೂಡ ನಾವು ಧನ್ಯವಾದಗಳನ್ನ ಒಪ್ಪಿಸ್ತೀವಿ. ಅವರು ಕೂಡ ಅವ್ರ ತಮ್ಮ ಮನೆಗೆ ಎಷ್ಟೇ ಕಷ್ಟ ಇದ್ರು ಕೂಡ ಇವತ್ತು ಏನಪ್ಪಾ ಅಂದ್ರೆ ಈ ಸದ್ಭಾವನೆ ಯಾತ್ರೆಯಲ್ಲಿ ಭಾಗವಹಿಸಿ ರಾಜೀವ್ ಗಾಂಧಿ ಸಾಗರ ಡಿಟಿಪಿ ಸೆಂಟರ್ ನಮ್ಮಲ್ಲಿ ಕನ್ನಡ ದಿನಪತ್ರಿಕೆಯ 4 ರಿಂದ 6 ಪುಟಗಳವರೆಗೆ ಪುಟ ವಿನ್ಯಾಸ ಮಾಡಿಕೊಡಲಾಗುತ್ತದೆ. ಕಲ್ಯಾಣ ಕರ್ನಾಟಕ ಭಾಗದ ಸುದ್ದಿ ಹಾಗೂ ಸ್ಥಳೀಯ ಸುದ್ದಿಗಳನ್ನ ಹಾಕಿ ಯಾವುದೇ ಜಿಲ್ಲೆ ಹಾಗೂ ತಾಲೂಕುಗಳ ಪತ್ರಿಕೆಗಳನ್ನು ಅವರು ಜಿಲ್ಲೆಯ ಸುದ್ದಿಗಳನ್ನ ಹಾಕಿ PDF ಮಾಡಿಕೊಡಲಾಗುತ್ತದೆ. ಹಿಂದೆ ಸಂಪರ್ಕಿಸಿರಿ 8431593155.